ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಶೇಷ ವಿಡಿಯೋದಲ್ಲಿ 2026ರ ಗಜಾನನ ಸಂಕಷ್ಟ ಚತುರ್ಥಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವರ್ಷ ಗಜಾನನ ಸಂಕಷ್ಟ ಚತುರ್ಥಿಯು ಆಗಸ್ಟ್ 2 ಭಾನುವಾರದಂದು ಆಚರಿಸಲಾಗುತ್ತದೆ. ಶ್ರೀ ಗಣೇಶನ ಕೃಪೆಯನ್ನು ಪಡೆಯಲು ಅತ್ಯಂತ ಶ್ರೇಷ್ಠವಾದ ದಿನಗಳಲ್ಲಿ ಸಂಕಷ್ಟ ಚತುರ್ಥಿಯು ಒಂದು ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಈ ದಿನ ಭಕ್ತಿಯಿಂದ ಉಪವಾಸ ಮಾಡಿ ರಾತ್ರಿ ಚಂದ್ರ ದರ್ಶನ ನಂತರ ಗಣೇಶನ ಪೂಜೆಯನ್ನು ಪೂರ್ಣಗೊಳಿಸಿದರೆ ಜೀವನದಲ್ಲಿರುವ ಅನೇಕ ವಿಘ್ನಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ, ಏಕೆಂದರೆ ಈ ವಿಡಿಯೋದಲ್ಲಿ 2026ರ ನಿಖರ ತಿಥಿ, ಪೂಜಾ ಸಮಯ, ಚಂದ್ರೋದಯ, ಪೂಜಾ ವಿಧಾನ, ವ್ರತಕಥೆ, ವ್ರತದ ಫಲ ಹಾಗೂ ಭಕ್ತರು ಗಮನಿಸಬೇಕಾದ ಪ್ರಮುಖ ವಿಷಯಗಳನ್ನು ವಿವರವಾಗಿ ತಿಳಿಸಿಕೊಡಲಿದ್ದೇವೆ. ಮೊದಲು ಈ ವರ್ಷದ ಪ್ರಮುಖ ಸಮಯಗಳನ್ನು ತಿಳಿದುಕೊಳ್ಳೋಣ. ಚತುರ್ಥಿ ತಿಥಿಯು ಆಗಸ್ಟ್ 1, 2026ರ ರಾತ್ರಿ 11:07 ಆರಂಭವಾಗಿ ಆಗಸ್ಟ್ 2, 2026ರ ರಾತ್ರಿ 11:15 ಮುಕ್ತಾಯವಾಗುತ್ತದೆ. ಚಂದ್ರೋದಯವು ಸ್ಥಳಾನುಸಾರ ರಾತ್ರಿ 9:20ದಿಂದ 9:45 ನಡುವೆ ಸಂಭವಿಸುತ್ತದೆ. ಸಂಕಷ್ಟ ಚತುರ್ಥಿ ಎಂದರೆ ಸಂಕಷ್ಟಗಳನ್ನು ನಿವಾರಿಸುವ ಚತುರ್ಥಿ, ವಿಘ್ನಗಳನ್ನು ನಿವಾರಿಸುವ ದೇವರು ಶ್ರೀ ಗಣೇಶ. ಆದ್ದರಿಂದ ಯಾವುದೇ ಶುಭ ಕಾರ್ಯಕ್ಕೂ ಮುನ್ನ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ದಿನ ಶ್ರದ್ಧೆಯಿಂದ ವ್ರತ ಆಚರಿಸಿದರೆ ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೆ ಸುಖ, ಆರ್ಥಿಕ ಪ್ರಗತಿ ಹಾಗೂ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು. ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಶ್ರೀ ಗಣೇಶನ ಮೂರ್ತಿ ಅಥವಾ ಚಿತ್ರದ ಮುಂದೆ ದೀಪ ಹಚ್ಚಿ ಸಂಕಲ್ಪ ಮಾಡಬೇಕು. ಇಂದು ಗಜಾನನ ಸಂಕಷ್ಟ ಚತುರ್ಥಿ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಿದ್ದೇನೆ. ನನ್ನ ಕುಟುಂಬದ ಸುಖ, ಶಾಂತಿ ಹಾಗೂ ಸಕಲ ವಿಘ್ನಗಳ ನಿವಾರಣೆಗಾಗಿ ಈ ವ್ರತವನ್ನು ಆಚರಿಸುತ್ತಿದ್ದೇನೆ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸಬೇಕು. ಈ ದಿನ ಅನೇಕ ಭಕ್ತರು ನಿರ್ಜಲ ಉಪವಾಸ ಮಾಡುತ್ತಾರೆ. ಆದರೆ ಎಲ್ಲರ ಆರೋಗ್ಯ ಒಂದೇ ರೀತಿಯಾಗಿರುವುದಿಲ್ಲ. ಆದ್ದರಿಂದ ಆರೋಗ್ಯಕ್ಕೆ ಅನುಗುಣವಾಗಿ ಹಣ್ಣು, ಹಾಲು ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸಿ ವ್ರತವನ್ನು ಆಚರಿಸಬಹುದು. ಮುಖ್ಯವಾದದ್ದು ಭಕ್ತಿ, ಶ್ರದ್ಧೆ ಮತ್ತು ಮನಸ್ಸಿನ ಶುದ್ಧತೆ. ಪೂಜೆಯ ಸಮಯದಲ್ಲಿ ಶ್ರೀ ಗಣೇಶನಿಗೆ ಗರಿಕೆ ಅಥವಾ ದೂರ್ವ ಹುಲ್ಲು, ಕೆಂಪು ಹೂವು, ಮೋದಕ, ಕಡುಬು, ತೆಂಗಿನಕಾಯಿ, ಬಾಳೆಹಣ್ಣು ಮತ್ತು ಇತರ ಸಾತ್ವಿಕ ನೈವೇದ್ಯಗಳನ್ನು ಸಮರ್ಪಿಸಬಹುದು. ಗಣೇಶನಿಗೆ ಮೋದಕ ಅತ್ಯಂತ ಪ್ರಿಯವಾದ ನೈವೇದ್ಯವೆಂದು ಹೇಳಲಾಗಿದೆ. ಸಾಧ್ಯವಾದರೆ ಮನೆಯಲ್ಲೇ ಮಾಡಿದ ಮೋದಕವನ್ನು ಅರ್ಪಿಸುವುದು ಅತ್ಯಂತ ಉತ್ತಮ. ಈ ಸಂಕಷ್ಟ ಚತುರ್ಥಿಯು ಗಜಾನನ ರೂಪದೊಂದಿಗೆ ಸಂಬಂಧ ಹೊಂದಿದೆ. ಪುರಾಣಗಳಲ್ಲಿ ಲೋಭಾಸುರ ಎಂಬ ಅಸುರ ತನ್ನ ದುರಾಸೆಯಿಂದ ದೇವತೆಗಳು ಮತ್ತು ಜನರಿಗೆ ಕಷ್ಟವನ್ನುಂಟು ಮಾಡುತ್ತಿದ್ದನು ಎಂದು ಹೇಳಲಾಗಿದೆ. ಆಗ ದೇವತೆಗಳ ಪ್ರಾರ್ಥನೆಯನ್ನು ಆಲಿಸಿದ ಶ್ರೀ ಗಣೇಶನು ಗಜಾನನ ರೂಪದಲ್ಲಿ ಪ್ರತ್ಯಕ್ಷವಾಗಿ ಲೋಭಾಸುರನ ಅಹಂಕಾರವನ್ನು ನಿವಾರಿಸಿ ಧರ್ಮವನ್ನು ಸ್ಥಾಪಿಸಿದನು ಎಂದು ಕಥೆ ವಿವರಿಸುತ್ತದೆ. ಈ ಕಥೆ ಸಂದೇಶವೇನೆಂದರೆ ದುರಾಸೆ, ಅಹಂಕಾರ ಮತ್ತು ಅಧರ್ಮ ಕೊನೆಗೆ ನಾಶವಾಗುತ್ತವೆ. ಭಕ್ತಿ, ವಿನಯ ಮತ್ತು ಸತ್ಯಕ್ಕೆ ಸದಾ ಜಯ ದೊರೆಯುತ್ತದೆ. ಸಂಜೆಯ ವೇಳೆಗೆ ಮತ್ತೊಮ್ಮೆ ಗಣೇಶನಿಗೆ ದೀಪಾರಾಧನೆ ಮಾಡಿ ಗಣೇಶ ಅಷ್ಟೋತ್ತರ, ಗಣೇಶ ಸ್ತೋತ್ರ ಅಥವಾ ಓಂ ಗಂ ಗಣಪತಾಯೇ ನಮಃ ಮಂತ್ರವನ್ನು ಭಕ್ತಿಯಿಂದ ಜಪಿಸಬಹುದು. ಈ ಮಂತ್ರದ ಜಪ ಮನಸ್ಸಿಗೆ ಏಕಾಗ್ರತೆ ಮತ್ತು ಶಾಂತಿಯನ್ನು ನೀಡುತ್ತದೆ. ರಾತ್ರಿ ಚಂದ್ರೋದಯವಾದ ನಂತರ ಮೊದಲು ಚಂದ್ರನ ದರ್ಶನ ಮಾಡಬೇಕು. ನಂತರ ಚಂದ್ರನಿಗೆ ನೀರಿನ ಅರ್ಘ್ಯವನ್ನು ಸಮರ್ಪಿಸಿ ಶ್ರೀ ಗಣೇಶನಿಗೆ ಅಂತಿಮ ಪೂಜೆಯನ್ನು ಸಲ್ಲಿಸಬೇಕು. ಅದಾದ ನಂತರ ನೈವೇದ್ಯವನ್ನು ಸ್ವೀಕರಿಸಿ ಉಪವಾಸವನ್ನು ಮುಕ್ತಾಯಗೊಳಿಸಬಹುದು. ಈ ದಿನ ಭಕ್ತರು ಸಾಧ್ಯವಾದರೆ ಬಡವರಿಗೆ ಅನ್ನದಾನ, ಹಣ್ಣು ಅಥವಾ ಅಗತ್ಯ ವಸ್ತುಗಳ ದಾನ ಮಾಡುವುದು ಅತ್ಯಂತ ಪುಣ್ಯಕರವೆಂದು ಹೇಳಲಾಗಿದೆ. ದಾನವು ಭಕ್ತಿಯ ಜೊತೆಗಿನ ಕರುಣೆಯನ್ನು ಬೆಳೆಸುತ್ತದೆ. ಗಜಾನನ ಸಂಕಷ್ಟ ವ್ರತ ಭಕ್ತಿಯಿಂದ ಆಚರಿಸಿದರೆ ಜೀವನದಲ್ಲಿರುವ ಅನೇಕ ವಿಘ್ನಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿದ್ಯೆಯಲ್ಲಿ ಯಶಸ್ಸು, ಕುಟುಂಬದಲ್ಲಿ ಐಕ್ಯತೆ, ಮನೆಯಲ್ಲಿ ಸುಖ, ಶಾಂತಿ ಹಾಗೂ ಮನೋಬಲ ಹೆಚ್ಚುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಆದರೆ ಈ ಫಲಗಳು ಕೇವಲ ವ್ರತದಿಂದಲೇ ಖಚಿತವಾಗಿ ಸಿಗುತ್ತವೆ ಎಂದು ಹೇಳುವುದಕ್ಕಿಂತ ಭಕ್ತಿ, ಸತ್ಕಾರ್ಯ ಮತ್ತು ಪರಿಶ್ರಮದ ಜೊತೆಗೆ ಈ ವ್ರತವನ್ನು ಆಚರಿಸುವುದು ಆಧ್ಯಾತ್ಮಿಕವಾಗಿ ಪ್ರೇರಣೆ ನೀಡುತ್ತದೆ ಎಂದು ಅರ್ಥೈಸುವುದು ಸೂಕ್ತ. ಈ ಪವಿತ್ರ ದಿನದಂದು ನಾವು ಶ್ರೀ ಗಣೇಶನನ್ನು ಹೀಗೆ ಪ್ರಾರ್ಥಿಸೋಣ. ವಿಘ್ನ ನಿವಾರಕ ಶ್ರೀ ಗಜಾನನೇ, ನಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ದೂರ ಮಾಡು. ನಮಗೆ ಸಮೃದ್ಧಿ, ಆರೋಗ್ಯ, ಐಶ್ವರ್ಯ, ಧೈರ್ಯ ಮತ್ತು ಯಶಸ್ಸನ್ನು ಕರುಣಿಸು. ನಮ್ಮ ಕುಟುಂಬವನ್ನು ಸದಾ ಕಾಪಾಡು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.